ಹಿಂದಿನ ಕಾಲವನ್ನ ಮರಳಿ ತರಲಾಗದು. ಆದರೆ ಆ ಕಾಲದಲ್ಲಿ ಜನರು ಬಳಸುತ್ತಿದ್ದ ವಸ್ತುಗಳನ್ನ ಕಾಪಿಟ್ಟು ಅಧ್ಯಯನ ಮಾಡುವ ಮೂಲಕ ಆ ಕಾಲದ ಜನಜೀವನ ಹೇಗಿತ್ತು ಎಂಬುದನ್ನ ಮರುಕಲ್ಪಿಸಬಹುದು. ಇಂತಹ ವಸ್ತುಗಳ ಇತಿಹಾಸ ಅಧ್ಯಯನಕ್ಕೆ ಮತ್ತು ಇತಿಹಾಸವನ್ನ ಮರುಕಲ್ಪಿಸಿಕೊಳ್ಳುವುದಕ್ಕೆ ಆಕಾರಗಳಾಗಿ ಒದಗಿ ಬರುತ್ತೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಸುಧಾಕರ್ ಶೆಟ್ಟಿ ಮತ್ತು ಅಶಿತಾ ಕಡಂಬ ಅವರು ಹಿರ್ಗಾನದ ತಮ್ಮ ಮನೆಯಲ್ಲೇ ಇಂತಹ ಆಕಾರಗಳ ಸಂಗ್ರಹಾಲಯವನ್ನಾಗಿ ಮಾಡಿದ್ದಾರೆ. ಈ ಮನೆಯಲ್ಲಿ ಏನುಂಟು ಏನಿಲ್ಲ ಎಂದು ಹೇಳುವುದು ಕಷ್ಟ. ಹಳೆ ಮನೆಗಳು ಹೊಸದಾಗಿ ನಿರ್ಮಾಣ ಮಾಡುವಾಗ ನಿರುಪಯುಕ್ತ ಎಂದು ಪರಿಗಣಿಸಲ್ಪಟ್ಟ ಅನೇಕ ಹಳೆಯ ವಸ್ತುಗಳು ಇಲ್ಲಿ ಜೋಪಾನವಾಗಿವೆ. ಕೆಲವನ್ನ ದಾನಿಗಳು ಧರ್ಮಾರ್ಥವಾಗಿ ಕೊಟ್ಟಿದ್ರೆ ಇನ್ನು ಕೆಲವನ್ನ ದುಡ್ಡು ಕೊಟ್ಟು ಖರೀದಿಸಿ ತಂದಿದ್ದಾರೆ. ಒಳ ಹೊಕ್ಕರೆ ಇದೊಂದು ಮಾಹಿತಿ ಭಂಡಾರ. ನಮ್ಮ ಕಣ್ಣೆದುರೇ ಅವಸಾನದತ್ತ ಸಾಗಿದ ಅನೇಕ ವಸ್ತುಗಳ ಸಂಗ್ರಹಾಲಯ. ಕಿಲೋಗ್ರಾಂ ಎಂಬ ತೂಕದ ಮಾಪಕ ಬರುವುದಕ್ಕೆ ಮೊದಲು ತುಳುನಾಡಿನಲ್ಲಿ ಅಳತೆ ಮಾಪಕವಾಗಿ ಬಳಕೆಯಾಗುತ್ತಿದ್ದ ಸೇರು, ಪಾವು, ಸಿದ್ದೆ ಎಂದು ಬಳಕೆಯಲ್ಲಿದ್ದ ಅಳತೆ ಉಪಕರಣಗಳಿಂದ ಹಿಡಿದು ದೈವಾರಾಧನೆಯಲ್ಲಿ ಬಳಕೆಯಾಗುವ ವೈವಿಧ್ಯಮಯ ವಸ್ತುಗಳ ಸಂಗ್ರಹವನ್ನ ಇದು ಒಳಗೊಂಡಿದೆ. ಇಲ್ಲಿ ಭಗವಾನ್ ಬುದ್ಧ ಇದ್ದಾರೆ, ಮಹಾವೀರ ಇದ್ದಾರೆ, ಹಳೆಯ ಗ್ರಾಮ್ಫೋನ್ ಇದೆ, ಚಹಾ ಮಾಡಲು ಬಳಸುತ್ತಿದ್ದ ಹಳೆಯ ಪಾತ್ರಗಳು, ದೀಪಗಳು, ಹೂದಾನಿಗಳು, ಕೀಲಿ ಗಡಿಯಾರಗಳು, ದೈವದ ಮೊಗಗಳು ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ. ಪ್ರತಿಯೊಂದಕ್ಕೂ ಅದರ ವಿವರ ಬರೆಯಲಾಗಿದೆ. ಈ ದಂಪತಿಗಳ ಆಸಕ್ತಿ ಬರಿಯ ದೇಶೀಯ ವಸ್ತುಗಳ ಸಂಗ್ರಹಣೆಗೆ ಮಾತ್ರ ಸೀಮಿತವಾಗಿಲ್ಲ, ವಿದೇಶಗಳ ಅನೇಕ ವಸ್ತುಗಳು ಇಲ್ಲಿವೆ. 3 ದಶಕಗಳಿಂದ ರೂಢಿಸಿಕೊಂಡು ಬಂದ ಹವ್ಯಾಸದ ಫಲವಾಗಿ ಈ ವಸ್ತು ಸಂಗ್ರಹಾಲಯ ರೂಪುಗೊಂಡಿದೆ ಎನ್ನುತ್ತಾರೆ ಸಂಗ್ರಹಾಲಯದ ರೂವಾರಿಯಾದ ಸುಧಾಕರ್ ಶೆಟ್ಟಿ. ಅವರು ಮಂಗಳೂರಿನ ಸುಂಕದಕಟ್ಟೆಯ ಶ್ರೀ ನಿರಂಜನ ಸ್ವಾಮಿ ಪಿಯು ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರು. ಅವರ ಪತ್ನಿ ಶ್ರೀಮತಿ ಅಶಿತಾ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉದ್ಯೋಗಿ. ಇವರು ತಮ್ಮ ವಸ್ತು ಸಂಗ್ರಹಾಲಯದಲ್ಲಿರುವ ವಸ್ತುಗಳನ್ನ ದೈವಾರಾಧನೆ, ದೇವತಾರಾಧನೆ, ನಾಗಾರಾಧನೆ, ಯಕ್ಷಗಾನ, ಕ್ರೀಡೆ, ಕಲೆ ಎಂಬ ಶೀರ್ಷಿಕೆಗಳಲ್ಲಿ ವಿಭಾಗ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಜನಜೀವನಕ್ಕೆ ಸಂಬಂಧಿಸಿ ಕೃಷಿ ಉಪಕರಣಗಳಿವೆ. ಮನೆಯನ್ನ ಮ್ಯೂಸಿಯಂ ಮಾಡಿರುವ ಈ ದಂಪತಿ ಶ್ರೀದತ್ತ ತುಳು ಜಾನಪದ ಮತ್ತು ಇತಿಹಾಸ ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸಿ ತುಳುನಾಡಿನ ಜಾನಪದ ಮತ್ತು ಇತಿಹಾಸ ಅಧ್ಯಯನಾಸಕ್ತರಿಗೆ ನೆರವಾಗುತ್ತಿದ್ದಾರೆ. ಈ ಸಂಗ್ರಹಾಲಯದಲ್ಲಿ 400ಕ್ಕೂ ಅಧಿಕ ಪ್ರಾಚೀನ ನಾಣ್ಯಗಳಿವೆ. 150 ದೇಶಗಳ ಕರೆನ್ಸಿ ನೋಟುಗಳಿವೆ. ಇವರ ವೈವಿಧ್ಯಮಯ ಆಸಕ್ತಿಗೆ ಇವರ ಮಕ್ಕಳಾದ ಇತಿಹಾಸ ಮತ್ತು ಶ್ರೀದತ್ತ ನೆರವಾಗುತ್ತಿದ್ದಾರೆ. ಸಂಗ್ರಹಾಲಯದ ವಸ್ತುಗಳನ್ನ ಜೋಪಾನವಾಗಿ ನಿರ್ವಹಿಸುವಲ್ಲಿ ಮಕ್ಕಳ ಸಹಕಾರವನ್ನ ಈ ದಂಪತಿ ಇದು ತಮಗೆ ದೊರೆತ ವರ ಎಂದೇ ಬಣ್ಣಿಸುತ್ತಾರೆ. ಹಿಂದೆ ಬದುಕಿ ಬಾಳಿದ ಜೀವಗಳು, ಬದುಕಿನಲ್ಲಿ ಬಳಸಿದ ವಸ್ತುಗಳು, ಅವುಗಳಲ್ಲಿ ಆ ಕಾಲದ ಶಿಲ್ಪಿಗಳು ಮೂಡಿಸುತ್ತಿದ್ದ ಕರಕುಶಲ ಕಲೆಗಳು, ತುಳುನಾಡಿನ ಕಂಬಳದಲ್ಲಿ ಬಳಸುವ ವಸ್ತುಗಳು ಸಹಿತ ಕರಾವಳಿ ಸಮಗ್ರ ಕಲೆ, ಧಾರ್ಮಿಕ ಆಚರಣೆ, ಪರಂಪರೆ ಮತ್ತು ಜನಜೀವನದ ಬಗ್ಗೆ ಬೆಳಕು ಬೀರುವ ಈ ಸಂಗ್ರಹಾಲಯ ಕಾಲದೊಳಗೊಂದು ಹಿಂಪಯಣದ ಅವಕಾಶವನ್ನ ಒದಗಿಸುತ್ತೆ. ಹಿಂದಿನ ಕಾಲದ ವಸ್ತುಗಳನ್ನು ಪರಿಕರಗಳನ್ನು ಸಂಗ್ರಹಿಸುವಂಥದ್ದು, ಹಾಗೆ ನಾಣ್ಯಗಳನ್ನು, ನೋಟುಗಳನ್ನು ಸಂಗ್ರಹಿಸುವಂಥದ್ದು ಮತ್ತು ಅವುಗಳನ್ನು ಜನರ ಮುಂದಿಡಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಇಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸೇರಿರುವಂಥ ತುಳುನಾಡಿನ ಪ್ರಾಚ್ಯ ಮತ್ತು ಗ್ರಾಮೀಣ ವಸ್ತುಗಳನ್ನು ನಾವು ಕಾಣಬಹುದಾಗಿದೆ. ಇದರಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನೇಗಿಲು ಇರ್ಬೋದು, ಹಲಗೆ ಇರ್ಬೋದು, ಅಥವಾ ಕತ್ತಿಗಳು, ಬೇರೆ ಬೇರೆ ಕತ್ತಿಗಳು ಇರ್ಬೋದು, ಹಾಗೆ ಅದರಲ್ಲಿ ಉಪಯೋಗಿಸುವಂಥ ಬೇರೆ ಬೇರೆ ಬೆಳಲಿನ ಬುಟ್ಟಿಗಳು ಇರ್ಬೋದು, ಇನ್ನು ಎಲೆ ಮತ್ತು ಪನೊಲಿ ಒಲಿಯಿಂದ ಮಾಡಿರುವಂಥ ಕೊರಂಬುಗಳು ಇರ್ಬೋದು. ಹಾಗೆ ತುಳುನಾಡಿನ ಒಂದು ಧಾರ್ಮಿಕತೆಗೆ ಸಂಬಂಧಪಟ್ಟಿರುವಂಥ ದೈವಾರಾಧನೆ, ಈ ದೈವಾರಾಧನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮೊಗಗಳು, ಅಣಿಗಳು, ಪಾಪೆಗಳು ಅಂದರೆ ವಿಗ್ರಹಗಳು, ಈ ದೈವಗಳ ವಿಗ್ರಹಗಳು ಮತ್ತು ದೈವಾರಾಧನೆಯಲ್ಲಿ ಉಪಯೋಗಿಸುವಂಥ ಬೇರೆ ಬೇರೆ ಪರಿಕರಗಳು, ಅದರಲ್ಲಿ ಕಡ್ಸಲೆ ಇರ್ಬೋದು ಅಥವಾ ಜೀಟಿಗೆ ಇರ್ಬೋದು ಇತ್ಯಾದಿ ಎಲ್ಲ.